ಸೊ ಇವತ್ತು ಜಿಟಿ ವರ್ಸಸ್ RCB ಹೈ ವೋಲ್ಟೇಜ್ ಪಂದ್ಯ ಇರುವಂತದ್ದು ಅಹಮದಾಬಾದ್ನ ಮೋದಿ ಸ್ಟೇಡಿಯಂ ಅಲ್ಲಿ. ಸೊ ಸದ್ಯಕ್ಕೆ ನಾನು ಮಲ್ಲೇಶ್ವರಂನ ಕ್ರೀಡಾಂಗಣದಲ್ಲಿದ್ದೀನಿ. ಇಲ್ಲಂತೂ ಎಲ್ರು RCB ಜರ್ಸಿ ಹಾಕೊಂಡು ಫುಲ್ ಸೂಪರ್ ಎಕ್ಸೈಟ್ಮೆಂಟ್ ಅಲ್ಲಿ RCB ಅನ್ನುವಂತಹ ಎಲ್ಲಾ ಕಡೆನೂ ಕೂಡ ಕೇಳಿಸ್ತಾ ಇದೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ RCB ಫ್ಯಾನ್ಸ್ ಇದಾರೆ. ಸೊ ಅವ್ರು ಯಾವ ರೀತಿ ರೆಡಿ ಇದಾರೆ ಇವತ್ತಿನ ಮ್ಯಾಚ್ಗೆ, ಸೊ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಹೇಗಿದೆ ಸರ್ ಎಕ್ಸೈಟ್ಮೆಂಟ್? ಮೇಡಮ್ ಈ ಸಲ ನಮ್ದೇ RCB ನಾವೇ ಹೊಡೆಯೋದು. ಅವ್ರನ್ನ ಆರಾಮಾಗೆ ನಮ್ಮ ಕೊಹ್ಲಿ ಇವರು ಸೂಪರ್ ಬ್ಯಾಟಿಂಗ್ ಆಡ್ತಾರೆ. ಆಮೇಲೆ ಇವರು ಪಡಿಕಲು ಕ್ಯಾಪ್ಟನ್ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಅದ್ ಮಾತ್ರ ಖುಷಿ ಪಡ್ತೀವಿ. RCB ನಾವು ವಿನ್ ಆಗ್ತೀವಿ ಖಚಿತ. ನಾವು ಮಾತ್ರ ಬಿಡಲ್ಲ. RCB ನಾವು ಬಿಡಲ್ಲ. ಅದಕ್ಕೆ ನಾವು ಜರ್ಸಿ ಹಾಕೊಂಡ್ ಬಂದಿದ್ವಿ. ವಿನ್ ಎಲ್ಲ RCBನೇ ಹೊಡೆಯೋದು. ನಮ್ಗೆ ಕಪ್ಪು ನಮ್ದೇ ಈ ಸಲ. ನಮ್ದೇ ಮೇಡಮ್. ಮೇಡಮ್ ನಾನು ಏಜ್ ಬಂದಾಗ 18. ನಾನು ಗಾವಸ್ಕರ್, ಸುನಿಲ್, ಕಪಿಲ್ ದೇವ್ ಆ ಟೀಮಲ್ಲಿ ನಾನು ನೋಡಿದ್ದೀನಿ. ಅದು ನನ್ಗೆ ಅಭಿಮಾನಿ. ಸೂಪರ್ ಮಾತ್ರ ಈ ಸಲ ನಮ್ದೇ ಕಪ್ಪು ಮೇಡಮ್. ನಮ್ದೇ ಕಪ್ಪು. RCB ನಾ ಬಿಡಲ್ಲ. ಯಾರು ಬಂದ್ರು ಬಿಡಲ್ಲ. ನೀಟಾಗಿ ಹೊಡೆದೇ ಕಳ್ಬಿಡ್ತೀನಿ. ನೀಟಾಗಿ ಹೊಡೆಯೋದೆ. ಕ್ಯಾಪ್ಟನ್ ಇಲ್ಲ, ಎಲ್ಲ ಜೊತೆ ನಾವು ಆಡ್ತಾ ಇರ್ತೀವಿ. ಕ್ಯಾಪ್ಟನ್ ಎಲ್ಲ ಆಟಗಾರರೇ. ಎಲ್ಲಾರು ಆಟಗಾರರೇ. ಕ್ಯಾಪ್ಟನ್ ಅಂತ ಯಾರಿಲ್ಲ, ಎಲ್ಲ ಆಟಗಾರ, ಎಲ್ಲ ಕ್ಯಾಪ್ಟನ್ಸ್. ನಮ್ ಟೀಮ್ ಆತರ ಇದೆ. ಇವತ್ತಿನ ಮ್ಯಾಚ್ ಅಲ್ಲಿ 100ಕ್ಕೆ 1000% RCBನೇ. ಏನಕ್ಕೆ ಅಂದ್ರೆ ಅವ್ರು ಲೇಜಿ ಮಾಡಕ್ ಆಗಲ್ಲ. ಏನಕ್ಕೆ ಅಂದ್ರೆ ಒಬ್ರು ಫ್ಲಾಪರ್ ಇನ್ನೊಬ್ರು ಕಿಕ್ ಆಗ್ತಾರೆ. ಆತರ ಎಲ್ಲಾರ್ದು ಒಂದು ಕಾಂಬಿನೇಷನ್ ಚೆನ್ನಾಗಿದೆ. ಒಬ್ಬ ಫ್ಲಾಪ್ ಆದ್ರೆ ಇನ್ನೊಬ್ಬ ಕ್ಲಿಕ್ ಆಗ್ತಾರೆ. ಆತರ ಒಬ್ರು ಬಿಟ್ಕೊಡಲ್ಲ. ಟೀಮ್ ಇನ್ನೊಂದೇನಂದ್ರೆ ಗೆಲ್ಲೋದಕ್ಕೆ ಎಲ್ಲಾರು ಒಮ್ಮತವಾಗಿರ್ಬೇಕಂತೆ. ಅದು ಅದು ಇನ್ಸ್ಪಿರೇಷನ್ ನಮ್ಮ RCB ಇದೆ. ಅದು ಇಂಪಾರ್ಟೆಂಟ್. ಅವ್ರು ಆಡಿಲ್ಲ ಇವ್ರಿಲ್ಲ ಅಂತ ಅವ್ರು ಮಾತು ಬರಲ್ಲ. ಬಟ್ ಇವ್ರು ಫ್ಲಾಪರ್ ಇನ್ನೊಬ್ರು ಕ್ಲಿಕ್ ಆಗ್ತಾರೆ. ಅಷ್ಟು ಚೆನ್ನಾಗಿ ಆಡ್ತಾರೆ. ಈ ಸಲ ಕಪ್ ಗೆದ್ದೇ ಗೆಲ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಲಾಸ್ಟ್ ಇಯರ್ ನಾವು ಸೆಲೆಬ್ರೇಟ್ ಮಾಡಿದಾಗ ಅನೌನ್ಸ್ ಮಾಡ್ತಾ ಇದ್ವಿ, ಈ ಸಲ ಕಪ್ ನಮ್ದೆ, ಮುಂದಿನ ಸಲ ಕಪ್ ನಮ್ದೆ ಅಂತ. ಬಟ್ ಈ ಸಲ ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಸಲ ಕಪ್ ನಮ್ದೆ, ಮುಂದಿನ ಸಲ ನಮ್ದೇನೆ. ಹ್ಯಾಟ್ರಿಕ್ ಹೊಡಿತೀವಿ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಈ ಸಲ ನಮ್ದೆ, ನೆಕ್ಸ್ಟ್ ಸಲ ನಮ್ದೇನೆ. ಈ ಸಲ ಅಂತ ಪಕ್ಕ ಗೆದ್ದೇ ಗೆಲ್ತಾರೆ. ಏನ್ ಮೇಡಮ್ ಏನಂದ್ರೆ ನಾವು ಅದು ಇದು ಮೇನ್ ನಮ್ದು ಬ್ಯಾಟ್ಸ್ಮನ್ ಆದ್ರೆ ನಮ್ದೇ ಓಕೆ. ಒಳ್ಳೆ ಬ್ಯಾಟ್ ನಮ್ದು ಹಾಕ್ಬಿಟ್ರೆ ನಾವೇ ವಿನ್ನು. ಬೌಲಿಂಗ್ ಆಗ್ತಂದ್ರೆ ಕಷ್ಟ ಆಗುತ್ತೆ. ಅಲ್ಲಿ ಆಡ್ತಾರೆ, ಅವ್ರಿಗೆ ಕಷ್ಟ ಆಗುತ್ತೆ. ಹೌದು. ನಾವು ಗೆದ್ಬಿಟ್ಟು ನಾವು ಅರ್ಧಿ ತೋರ್ಸ್ಬೇಕು ಅವ್ರಿಗೆ. ಎಷ್ಟು 250 260 ಬ್ಯಾಟಿಂಗ್ ಆಗ್ಬಿಟ್ರೆ ಮೇಡಮ್ 260 ಹೊಡಿತಾರೆ ಮೇಡಮ್ ಖಚಿತ. ಕೊಹ್ಲಿ 100 ಹೊಡೆದೇ ಹೊಡಿತಾನೆ ಕೊಹ್ಲಿ. ಸೆಂಚುರಿ ಹೊಡೆಯಲೇಬೇಕು. ನಮ್ಮ ಬಾಸ್ ಹೊಡೆಯಲೇಬೇಕು. ಅದಕ್ಕೋಸ್ಕರ ನಮ್ಮ ಬಾಸ್ ನಾವು ಬಿಡಲ್ಲ. ಕೊಹ್ಲಿನೇ ಮೇನ್. ಅವ್ರನ್ನ ಕ್ಯಾಚ್ಗಳನ್ನ ನೀಟಾಗಿ ಇಟ್ಕೊಂಡ್ಬಿಟ್ರೆ ಅದು ಸೂಪರ್ ನಮ್ ಕ್ಯಾಚ್ ಆಯ್ತು. ಇಲ್ಲಾಂದ್ರೆ ಆಗಲ್ಲ. ನಮ್ದು ಸೂಪರ್ ಬ್ಯಾಟಿಂಗ್ ಮಾತ್ರ. ನಮ್ಗೆ RCB ಪಿಚ್ ಮ್ಯಾಟರ್ ಆಗಲ್ಲ. ಏನಕಂದ್ರೆ ಪಿಚ್ ಇಂಪಾರ್ಟೆಂಟ್ ಅಂದ್ರೆ ಎಲ್ಲಾರು ಇದು ಫೈನಲ್ ಮ್ಯಾಚ್ ಇರೋದ್ರಿಂದ ಇದು ಸ್ಟ್ರಾಂಗ್ ಟೀಮ್, ಅದು ಸ್ಟ್ರಾಂಗ್ ಟೀಮ್. ಬಟ್ ಏನಂದ್ರೆ ಅವ್ರನ್ನ ಲೇಜಿ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ನಾವು RCBನೇ ಹೊಡಿತೀವಿ, ನಾವೇ ಹೊಡಿತೀವಿ ಅನ್ನೋಂತ ಹೋಪ್ ಬಿಡ್ಬೇಕು. ಗೇಮ್ ಆಡ್ಬೇಕು. ಯಾಕೆ ಅಂದ್ರೆ ಗೇಮ್ ಮ್ಯಾಚ್ ಅನ್ನೋದು ಕ್ರಿಕೆಟ್. ಅದನ್ನ ಗೆಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಇದ್ರಲ್ಲಿ ಸೋಲ್ಸೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ಗೇನು ಅವ್ರು ಯಾರಾದ್ರೂ ಆಡ್ಕೊಳ್ಳಿ, ಬೇಕಾಗಿಲ್ಲ. ನಮ್ಗೆ ಬೇಕಾದ್ರೆ ಕಪ್ಪು ಡಿಸೆಂಟ್ ಆಗಿ ಆಡ್ಬೇಕು, ಕಪ್ ಗೆಲ್ಬೇಕು, ಮೈಂಡ್ ಗೇಮ್ ಮಾಡಿ ಕಪ್ ಗೆಲ್ಬೇಕು. ಏನಕ್ಕೆ ಅಂದ್ರೆ ಗೆಲ್ಲೇಬೇಕು. ಏನಕ್ಕೆ ಅಂದ್ರೆ RCBನ ಬಟ್ ತುಂಬಾ ಇದೇ ತರ ಮಾಡ್ತಾ ಇದ್ರು. ಅವ್ರಿಗೆಲ್ಲ ಪತ್ತಿದ್ರ ಕೊಡಬೇಕು. ಕೆಲಸ ಕಡಿಮೆ ಇರಬೇಕು, ಕೆಲಸ ಜಾಸ್ತಿ ಇರಬೇಕು. ಸಾರಿ, ಆತರ ನಮ್ಮ RCBನ ಯಾರ್ಯಾರು ಎಷ್ಟು ಮಾತಾಡ್ತಾ ಇದ್ರು ಅವ್ರಿಗೆಲ್ಲ ಇದೊಂಥರ ಬಿಸಿ ತುಪ್ಪ ಬಲಿಟಂಗ್ ಆಗ್ಬೇಕು. ಅವ್ರಿಗೆ ಉಗ್ಬೇಕು, ನುಗ್ಗಕ್ ಹೋಗ್ಬಾರ್ದು. ಇನ್ನೊಂದ್ಸಲ RCB ಬಗ್ಗೆ ಮಾಡಬಾರ್ದು ಯಾರು. ಅದಕ್ಕೆ ಪ್ರತ್ಯುತ್ತರ ಇವತ್ತು ಕೊಡ್ತಾರೆ, ಬರೋ ವರ್ಷನೂ ಕೊಡ್ತಾರೆ. ಹ್ಯಾಟ್ರಿಕ್ ನಮ್ದೇ. ಅದು ಜೈ RCB. ಹೌದು. ಬಟ್ ಅವ್ರಲ್ಲಿ ಅಂದ್ರೆ ಒಂದು ಗೇಮ್ಸ್ ಬಿಟ್ಟಿದೆ ಅವ್ರ ಹತ್ರ. ಅವ್ರೇಂದ್ರೆ ಅಗ್ರೆಸಿವ್ ಮಾಡಲ್ಲ, ಡಿಸೆಂಟ್ ಆಗಿ ಮ್ಯಾಚ್ ತೋರಿಸ್ತಾರೆ. ಯಾಕೆಂದ್ರೆ ಲಾಸ್ಟ್ ಟೈಮ್ RR ಮೇಲೆ ಆಡಿದಾಗ ಅವರು ಒಂದ್ ಸೈಡ್ ಮ್ಯಾಚ್ RR ಅನ್ಕೊಂಡ್ವಿ. ಬಟ್ ಅವ್ರಿಬ್ರು ಹೆಂಗ್ ಬಾಯ್ಸ್ ಗಿಲ್ಲು ಮತ್ತೆ ಸಾಯಿ ಸುದರ್ಶನ್ ಅವ್ರು ಸಕ್ಕಾದಾಗ ಆಡಿದ್ರು. ಮೈಂಡ್ ಗೇಮ್ ಅದು, ಅಗ್ರೆಸಿವ್ ಇಲ್ಲ ಏನಿಲ್ಲ, ಡಿಸೆಂಟ್ ಆಗಿ ಆಡ್ಕೊಂಡ್ ಬಂದ್ರು. ಲೈಟ್ ಆಗಿ ಮ್ಯಾಚ್ ಗೆದ್ಕೊಂಡು ಹೋದ್ರು. ಆ ತರ ಇವತ್ತು RCB ಆಡ್ಬೇಕು. ಗೆದ್ದ ಮೇಲೆ ಎಂಟೈರ್ ಕರ್ನಾಟಕ ಇಂಡಿಯಾನೇ ಚೀರಪ್ ಮಾಡುತ್ತೆ. ಆ ಚೀರಪ್ ಮಾಡ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಕುತೂಹಲ ಇದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ. ನಮ್ಮ ಕರ್ನಾಟಕ ಅಭಿಮಾನಿಗಳು, RCB ಅಭಿಮಾನಿಗಳು ಎಂಟೈರ್ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಎಲ್ಲಿದ್ದಾರೆ ಎಲ್ಲಾರ ಅಭಿಮಾನ ಅವ್ರ ಮೇಲೆ ಇರ್ಲಿ. ಈ ಸಲ ಕಪ್ ಗೆದ್ಕೊಂಡ್ ಬರ್ಲಿ ಅಂತ ನಾವು ಹಾರೈಸ್ತೀವಿ.
ಅದು ಹೇಳಕ್ಕಲ್ಲ, ಮ್ಯಾಚ್ ಗೆದ್ದಾದ್ಮೇಲೆ ತೋರಿಸ್ತೀವಿ. ಆ ಪ್ಲಾನ್ ಎಲ್ಲ ಬೇರೆ ಇರುತ್ತೆ. ಗೆಲ್ತಾರೆ, ಅದು 100% ಇದೆ. ಬಟ್ ಅದು ಸಕ್ಸಸ್ ಆಗ್ಲಿ ಅಂತ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.